ಸ್ನೇಹಿತರೆ ನಮಸ್ಕಾರ. ಸಿಂಹವನ್ನು ಪ್ರಾಣಿ ಪ್ರಪಂಚದ ಅತ್ಯಂತ ಗೌರವಾನ್ವಿತವಾಗಿ ಕಾಡಿನ ರಾಜ ಎಂದು ಕರೆಯಲಾಗುತ್ತದೆ. ವೈಜ್ಞಾನಿಕವಾಗಿ ಸಿಂಹವನ್ನು ಪ್ಯಾಂಥರ್ ಲಿಯೋ ಎಂದು ಕರೆಯುತ್ತಾರೆ. ಇವು ಬೆಕ್ಕಿನ ಜಾತಿಗೆ ಸೇರಿದ ಎರಡನೇ ಅತಿ ದೊಡ್ಡ ಪ್ರಾಣಿಗಳಾಗಿವೆ. ಗಂಡು ಸಿಂಹಗಳು ತಮ್ಮ ಭವ್ಯವಾದ ಕೇಶರಾಶಿಯಿಂದ ಗುರುತಿಸಲ್ಪಡುತ್ತವೆ. ಈ ಕೇಶವು ಕುತ್ತಿಗೆಯ ಸುತ್ತ ಇರುತ್ತದೆ ಮತ್ತು ಶತ್ರುಗಳ ದಾಳಿಯಿಂದ ರಕ್ಷಣೆ ನೀಡುತ್ತದೆ. ಕೇಶವು ಎಷ್ಟು ಕಪ್ಪಾಗಿರುತ್ತದೆಯೋ ಆ ಸಿಂಹ ಅಷ್ಟು ಬಲಿಷ್ಠ ಮತ್ತು ವಯಸ್ಸಾದುದು ಎಂದು ಅರ್ಥ. ಸಿಂಹಗಳು ಸಾಮಾಜಿಕ ಪ್ರಾಣಿಗಳು. ಇವು ಗುಂಪಿನಲ್ಲಿ ವಾಸಿಸಲು ಇಷ್ಟಪಡುತ್ತವೆ. ಸಿಂಹಗಳ ಗುಂಪನ್ನು ಇಂಗ್ಲಿಷ್ನಲ್ಲಿ ಪ್ರೈಡ್ ಎಂದು ಕರೆಯಲಾಗುತ್ತದೆ. ಒಂದು ಗುಂಪಿನಲ್ಲಿ ಸಾಮಾನ್ಯವಾಗಿ 15 ರಿಂದ 40 ಸಿಂಹಗಳು ಇರಬಹುದು. ಗುಂಪಿನಲ್ಲಿರುವ ಹೆಚ್ಚಿನ ಸಿಂಹಗಳು ಹೆಣ್ಣುಗಳಾಗಿರುತ್ತವೆ. ಆಫ್ರಿಕಾ ಖಂಡವು ಸಿಂಹಗಳ ಅತಿದೊಡ್ಡ ನೈಸರ್ಗಿಕ ವಾಸಸ್ಥಾನವಾಗಿದೆ. ಭಾರತದ ಗುಜರಾತ್ನಲ್ಲಿರುವ ಗಿರ್ ಅರಣ್ಯವು ಏಷ್ಯಾಟಿಕ್ ಸಿಂಹಗಳ ಏಕೈಕ ನೆಲೆಯಾಗಿದೆ. ಏಷ್ಯಾಟಿಕ್ ಸಿಂಹಗಳು ಆಫ್ರಿಕನ್ ಸಿಂಹಗಳಿಗಿಂತ ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತವೆ. ಸಿಂಹಗಳು ದಿನಕ್ಕೆ ಸರಾಸರಿ 16 ರಿಂದ 20 ಗಂಟೆಗಳ ಕಾಲ ನಿದ್ದೆ ಮಾಡುತ್ತವೆ. ಇವು ಹೆಚ್ಚಾಗಿ ಸೂರ್ಯಾಸ್ತದ ನಂತರ ಅಥವಾ ರಾತ್ರಿಯ ವೇಳೆ ಸಕ್ರಿಯವಾಗಿರುತ್ತವೆ. ಸಿಂಹದ ಗರ್ಜನೆ ಸುಮಾರು 8 ಕಿಲೋಮೀಟರ್ ದೂರದವರೆಗೆ ಕೇಳಿಸುತ್ತದೆ. ಕೇವಲ 2 ವರ್ಷ ತುಂಬಿದ ನಂತರ ಸಿಂಹಗಳು ಗರ್ಜಿಸಲು ಪ್ರಾರಂಭಿಸುತ್ತವೆ. ಗಂಡು ಸಿಂಹದ ತೂಕ ಸುಮಾರು 190 ರಿಂದ 250 ಕೆಜಿ ವರೆಗೆ ಇರುತ್ತದೆ. ಹೆಣ್ಣು ಸಿಂಹಗಳು ಗಂಡಿಗಿಂತ ಚಿಕ್ಕದಾಗಿದ್ದು ಸುಮಾರು 120 ರಿಂದ 180 ಕೆಜಿ ತೂಗುತ್ತವೆ. ಕಾಡಿನಲ್ಲಿ ಸಿಂಹಗಳ ಜೀವಿತಾವಧಿ ಸುಮಾರು 10 ರಿಂದ 14 ವರ್ಷಗಳು ಮಾತ್ರ. ಆದರೆ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಇವು 20 ರಿಂದ 25 ವರ್ಷಗಳವರೆಗೆ ಬದುಕಬಲ್ಲವು. ಸಿಂಹಗಳು ತಮ್ಮ ಬೆರಳುಗಳ ಮೇಲೆ ನಡೆಯುತ್ತವೆ. ಅದರ ಇಮ್ಮಡಿಯು ನೆಲಕ್ಕೆ ತಾಗುವುದಿಲ್ಲ. ಇದರಿಂದಾಗಿ ಅವು ಶಬ್ದ ಮಾಡದೆ ಬೇಟೆಯ ಹತ್ತಿರ ಹೋಗಲು ಸಾಧ್ಯವಾಗುತ್ತದೆ. ಸಿಂಹದ ಉಗುರುಗಳು ಸುಮಾರು 1.5 ಇಂಚುಗಳಷ್ಟು ಉದ್ದವಾಗಿರುತ್ತವೆ. ಇವುಗಳ ಉಗುರುಗಳನ್ನು ಬೇಕಾದಾಗ ಹೊರತೆಗೆಯಲು ಮತ್ತು ಒಳಗೆ ಎಳೆದುಕೊಳ್ಳಲು ಸಾಧ್ಯ. ಸಿಂಹದ ನಾಲಿಗೆ ತುಂಬಾ ಒರಟಾಗಿರುತ್ತದೆ. ಇದು ಮಾಂಸವನ್ನು ಎಲುಬಿನಿಂದ ಸುಲಿಯಲು ಸಹಾಯ ಮಾಡುತ್ತದೆ. ಸಿಂಹಗಳು ಮಾಂಸಾಹಾರಿ ಪ್ರಾಣಿಗಳು. ಇವು ಸಸ್ಯಗಳನ್ನು ತಿನ್ನುವುದಿಲ್ಲ. ಜೀಬ್ರಾ, ಜಿಂಕೆ ಮತ್ತು ಕಾಡುಕೋಣಗಳು ಇವುಗಳ ಪ್ರಮುಖ ಆಹಾರ. ಅಚ್ಚರಿಯ ವಿಷಯವೇನೆಂದರೆ ಗುಂಪಿನಲ್ಲಿ 90% ಬೇಟೆಯನ್ನು ಹೆಣ್ಣು ಸಿಂಹಗಳೇ ಮಾಡುತ್ತವೆ. ಗಂಡು ಸಿಂಹಗಳು ಕೇವಲ ಗುಂಪಿನ ರಕ್ಷಣೆ ಮತ್ತು ಗಡಿ ಕಾಯುವ ಕೆಲಸ ಮಾಡುತ್ತವೆ. ಬೇಟೆಯಾಡಿದ ನಂತರ ಮೊದಲು ಗಂಡು ಸಿಂಹ ಆಹಾರ ಸೇವಿಸುತ್ತದೆ. ನಂತರ ಹೆಣ್ಣು ಸಿಂಹಗಳು ಮತ್ತು ಕೊನೆಯಲ್ಲಿ ಮರಿಗಳು ಆಹಾರ ತಿನ್ನುತ್ತವೆ. ಒಂದು ಸಿಂಹವು ಒಂದೇ ಬಾರಿಗೆ 30 ರಿಂದ 40 ಕೆಜಿ ಮಾಂಸವನ್ನು ತಿನ್ನಬಲ್ಲವು. ಇವುಗಳಿಗೆ ನೀರಿಲ್ಲದೆ ದೀರ್ಘಕಾಲ ಬದುಕುವ ಸಾಮರ್ಥ್ಯವಿದೆ. ಆಹಾರದ ಕೊರತೆ ಇದ್ದಾಗ ಸತ್ತ ಪ್ರಾಣಿಗಳ ಮಾಂಸವನ್ನು ಇವು ತಿನ್ನುತ್ತವೆ. ಸಿಂಹಗಳು ಗಂಟೆಗೆ ಗರಿಷ್ಠ 80 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು. ಆದರೆ ಇವುಗಳಿಗೆ ಹೆಚ್ಚು ದೂರ ಓಡುವ ಶಕ್ತಿ ಇರುವುದಿಲ್ಲ. ಆದ್ದರಿಂದ ಇವು ಬೇಟೆಯ ತೀರಾ ಹತ್ತಿರ ಹೋದ ನಂತರವೇ ದಾಳಿ ಮಾಡುತ್ತವೆ. ಸಿಂಹದ ದೃಷ್ಟಿ ಮನುಷ್ಯರಿಗಿಂತ 6 ಪಟ್ಟು ಹೆಚ್ಚು ಶಕ್ತಿಯುತವಾಗಿರುತ್ತವೆ. ಕತ್ತಲೆಯಲ್ಲಿ ಬೇಟೆಯಾಡಲು ಇವುಗಳ ಕಣ್ಣುಗಳು ತುಂಬಾ ಸಹಾಯಕಾರಿ. ಸಿಂಹದ ಬಾಲದ ತುದಿಯಲ್ಲಿ ಕಪ್ಪು ಬಣ್ಣದ ಕೂದಲಿನ ಗೊಂಚಲು ಇರುತ್ತದೆ. ಈ ಗೊಂಚಲು ಸುಮಾರು 5 ರಿಂದ 7 ತಿಂಗಳ ಮರಿಯಾಗಿದ್ದಾಗ ಕಾಣಿಸಿಕೊಳ್ಳುತ್ತದೆ. ಗುಂಪಿನ ಇತರೆ ಸದಸ್ಯರಿಗೆ ಸಂಕೇತ ನೀಡಲು ಇವು ಬಾಲವನ್ನು ಬಳಸುತ್ತವೆ. ಸಿಂಹಗಳು ಈಜುವುದರಲ್ಲಿ ತುಂಬಾ ನಿಪುಣವಾಗಿರುತ್ತವೆ. ಹಸಿದಾಗ ಇವು ಮೊಸಳೆ ಅಥವಾ ಸಣ್ಣ ಆನೆಗಳ ಮೇಲೂ ದಾಳಿ ಮಾಡಬಲ್ಲವು. ಕಾಡಿನಲ್ಲಿ ಸಿಂಹ ಮತ್ತು ಹೈನಗಳ ನಡುವೆ ಯಾವಾಗಲೂ ಯುದ್ಧ ನಡೆಯುತ್ತಿರುತ್ತದೆ. ಹೆಣ್ಣು ಸಿಂಹವು ಏಕಕಾಲಕ್ಕೆ 1 ರಿಂದ 4 ಮರಿಗಳಿಗೆ ಜನ್ಮ ನೀಡುತ್ತದೆ. ಹುಟ್ಟಿದಾಗ ಸಿಂಹದ ಮರಿಗಳು ಸಂಪೂರ್ಣ ಕುರುಡಾಗಿರುತ್ತವೆ. ಮರಿಗಳ ಮೈ ಮೇಲೆ ಸಣ್ಣ ಸಣ್ಣ ಮಚ್ಚೆಗಳಿರುತ್ತವೆ. ಬೆಳೆದಂತೆ ಅವು ಮಾಯವಾಗುತ್ತವೆ. ಗುಂಪಿನಲ್ಲಿರುವ ಎಲ್ಲಾ ಹೆಣ್ಣು ಸಿಂಹಗಳು ಮರಿಗಳನ್ನು ಒಟ್ಟಾಗಿ ಸಾಕುತ್ತವೆ. ಬೇರೆ ಗುಂಪಿನ ಗಂಡು ಸಿಂಹ ಆಧಿಪತ್ಯಕ್ಕೆ ಬಂದರೆ ಹಳೆ ಮರಿಗಳನ್ನು ಕೊಂದು ಹಾಕುತ್ತದೆ. ಇದು ತನ್ನದೇ ಆದ ಸಂತತಿಯನ್ನು ಬೆಳೆಸಲು ಮಾಡುವ ಕ್ರೂರ ನಿಯಮ. ಸಿಂಹಗಳು ತಮ್ಮ ಗಡಿಯನ್ನು ಗುರುತಿಸಲು ಮೂತ್ರವನ್ನು ಬಳಸುತ್ತವೆ. ಈ ವಾಸನೆಯ ಮೂಲಕ ಬೇರೆ ಸಿಂಹಗಳಿಗೆ ಆ ಪ್ರದೇಶಕ್ಕೆ ಬರಬಾರದೆಂದು ಎಚ್ಚರಿಸುತ್ತವೆ. ಸಿಂಹದ ಹಲ್ಲುಗಳು ಮಾಂಸವನ್ನು ಕತ್ತರಿಸಲು ಕತ್ತರಿಯಂತೆ ಕೆಲಸ ಮಾಡುತ್ತವೆ. ಸಿಂಹಗಳು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಬೇಟೆಯಾಡಲು ಇಷ್ಟಪಡುತ್ತವೆ. ಇದರಿಂದ ಅವುಗಳ ವಾಸನೆ ಬೇಟೆಯಾಡುವ ಪ್ರಾಣಿಗಳಿಗೆ ತಿಳಿಯುವುದಿಲ್ಲ. ಗಂಡು ಸಿಂಹದ ಗರ್ಜನೆಯು ಅದರ ಶಕ್ತಿಯ ಸಂಕೇತವಾಗಿದೆ. ಸಿಂಹಗಳು ದಿನಕ್ಕೆ ಸುಮಾರು 10 ರಿಂದ 15 ಬಾರಿ ನೀರು ಕುಡಿಯುತ್ತವೆ. ಇವುಗಳ ಜೀರ್ಣಾಂಗ ವ್ಯವಸ್ಥೆಯು ಕೇವಲ ಮಾಂಸ ಜೀರ್ಣಿಸಲು ವಿನ್ಯಾಸಗೊಂಡಿದೆ. ಸೂರ್ಯನ ಬಿಸಿಲಿದ್ದಾಗ ಸಿಂಹಗಳು ಹೆಚ್ಚಾಗಿ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಸಿಂಹಗಳು ಮರ ಹತ್ತುವುದರಲ್ಲಿ ಅಷ್ಟು ನಿಪುಣತೆ ಹೊಂದಿಲ್ಲ. ಆದರೆ ಅನಿವಾರ್ಯವಾದರೆ ಹತ್ತಬಲ್ಲವು.
ಬಿಳಿ ಸಿಂಹಗಳು ಅತ್ಯಂತ ಅಪರೂಪದ ತಳಿಗಳಾಗಿವೆ. ಇವುಗಳಿಗೆ ವಿಶಿಷ್ಟ ಜೀನ್ ಇರುವುದರಿಂದ ಬಿಳಿ ಬಣ್ಣದಲ್ಲಿ ಕಾಣುತ್ತವೆ. ಪ್ರಸ್ತುತ ಜಗತ್ತಿನಲ್ಲಿ ಸಿಂಹಗಳ ಸಂಖ್ಯೆ ವೇಗವಾಗಿ ಕಡಿಮೆಯಾಗುತ್ತಿದೆ. ಅರಣ್ಯ ನಾಶ ಮತ್ತು ಬೇಟೆಯಾಡುವಿಕೆ ಇದಕ್ಕೆ ಮುಖ್ಯ ಕಾರಣ. ಸಿಂಹಗಳನ್ನು ಸಂರಕ್ಷಿಸಲು ಪ್ರತಿ ವರ್ಷ ಆಗಸ್ಟ್ 10ರಂದು ವಿಶ್ವ ಸಿಂಹ ದಿನ ಆಚರಿಸಲಾಗುತ್ತದೆ. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ 4 ಸಿಂಹಗಳ ಮುಖಗಳಿವೆ. ಇದು ಸಾಮರ್ಥ್ಯ, ಧೈರ್ಯ ಮತ್ತು ಆತ್ಮವಿಶ್ವಾಸದ ಸಂಕೇತವಾಗಿದೆ. ಸಿಂಹವು ತನ್ನ ಗುಂಪಿನ ಬಗ್ಗೆ ತುಂಬಾ ನಿಷ್ಠತೆಯನ್ನು ಹೊಂದಿರುತ್ತದೆ. ಇವುಗಳ ಗ್ರಹಣ ಶಕ್ತಿ ತುಂಬಾ ಚುರುಕಾಗಿರುತ್ತದೆ. ಸಿಂಹಗಳು ಪರಸ್ಪರ ಮುಖ ಉಜ್ಜುವ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸುತ್ತವೆ. ಗಂಡು ಸಿಂಹಗಳು 3 ರಿಂದ 4 ವರ್ಷಕ್ಕೆ ಪ್ರಾಯಕ್ಕೆ ಬರುತ್ತವೆ. ಸಿಂಹದ ಪಂಜದ ಬೆಟ್ಟು ತುಂಬಾ ಬಲವಾಗಿರುತ್ತದೆ. ಇದು ಎಲುಬನ್ನೇ ಮುರಿಯಬಲ್ಲವು. ಬೆಕ್ಕಿನ ಜಾತಿಯಲ್ಲಿ ಸಿಂಹಗಳು ಮಾತ್ರವೇ ಅತಿ ಹೆಚ್ಚು ಶಬ್ದ ಮಾಡುವ ಪ್ರಾಣಿಗಳು. ಇವುಗಳ ಕಿವಿಗಳು ತುಂಬಾ ಸೂಕ್ಷ್ಮವಾಗಿದ್ದು ಸಣ್ಣ ಶಬ್ದವನ್ನು ಗುರುತಿಸುತ್ತವೆ. ಸಿಂಹಗಳು ಹೆಚ್ಚಾಗಿ ಬಯಲು ಸೀಮೆಯ ಹುಲ್ಲುಗಾವಲುಗಳಲ್ಲಿ ವಾಸಿಸುತ್ತವೆ. ದಟ್ಟವಾದ ಕಾಡುಗಳಿಗಿಂತ ಇವುಗಳಿಗೆ ತೆರೆದ ಪ್ರದೇಶಗಳೆಂದರೆ ಇಷ್ಟ. ಪ್ರಕೃತಿಯ ಆಹಾರ ಸರಪಳಿಯಲ್ಲಿ ಸಿಂಹಕ್ಕೆ ಅತ್ಯಂತ ಪ್ರಮುಖ ಸ್ಥಾನವಿದೆ. ಇಂತಹ ಅದ್ಭುತ ಪ್ರಾಣಿಗಳ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.